ಇದೇನು ತಕರಾರಿಲ್ಲಮ್ಮ ತೇಜಸ್ವಿನಿ ಗೌಡ ಅವರೇ. ನೀವು ಕ್ಲಾರಿಫಿಕೇಶನ್ ಕೇಳಿದ್ರೆ ಉತ್ತರ ಕೊಡಲಿಕ್ಕೆ ತಯಾರಾಗಿದ್ದೀವಿ. ನಂಬರ್ 1. ನಂಬರ್ 2, ನನಗೆ ಮಾತಾಡಕ್ಕೆ ಅವಕಾಶ ಕೊಡಿ. ನಿಮ್ಮ ಮಾತನ್ನು ಕೇಳಿದ್ದೀವಿ, ನಿಮ್ಮ ಮಾತನ್ನು ಕೇಳಿದ್ದೀವಿ. ನಿಮ್ಮ ಮಾತು ಕೇಳಿದ ಮೇಲೆ ಉತ್ತರ ಕೊಡ್ತಾ ಇರೋದು ನಾನು. ಮಾನ್ಯ ಅಧ್ಯಕ್ಷರೇ, ನಮ್ಮ ಮುಖ್ಯ ನಿಮ್ಗೆ ಯಾಕೆ ಹೊಟ್ಟೆವ್ರಿ, ನಿಮ್ಗೆ ಯಾಕೆ ಹೊಟ್ಟೆ, ನಾನು ಹೇಳಿಲ್ಲ ಏನು ನಾಗರಾಜ್ ಕೂತ್ಕೊಳಪ್ಪ, ಅವ್ರು ಮಾತಾಡ್ತಾರೆ. ಬಳ್ಳಾಪುರ ವಾರಕ್ಕೊಂದು ಸೌಸಿ ಬರೋದು ಈ ತರ ಮಾತಾಡೋದು. ಆಮೇಲೆ ಈ ಸ್ಪೆಷಲ್ ಗ್ರಾಂಟ್ಸ್ ಬಗ್ಗೆ ಈ 15th ಫೈನಾನ್ಸ್ ಕಮಿಷನ್ ಅವ್ರು ಏನ್ ಹೇಳಿದ್ರು, ಅವ್ರದೇ ಇದು ರಿಪೋರ್ಟ್. ವಿ ಬಿಲೀವ್ that during 2020-21 no state should, as a result of our recommendation get in absolute terms less than the total amount of devolution and revenue deficit grants estimated to be received in 2019-20. It is believed that this is a sound principle and should be either adhered to. We have noted that the sum of tax devolution and revenue deficit grant is projected to decline from 2019-20 to 2021. ಮುಖ್ಯಮಂತ್ರಿ ಈಗ ಗವರ್ನರ್ ಅಡ್ರೆಸ್ ಮೇಲೆ ಏನು ಮಾತಾಡಿರಲ್ಲ ಅವ್ರಿಗೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೋಡಿ, ನಾನು ಬಜೆಟ್ ಇದರಲ್ಲಿ ಗವರ್ನರ್ಸ್ ಅಡ್ರೆಸ್ ನಲ್ಲಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ನನ್ನ ಸರ್ಕಾರವು, ಅವ್ರು ಹೇಳಿರೋದು, ನನ್ನ ಸರ್ಕಾರವು ಇನ್ನಷ್ಟು ಉಪಯೋಗಿಯಾದ ಜನಪರ ಯೋಜನೆಗಳನ್ನು ಅನುಷ್ಠಾನ ಮಾಡಲು ಸಿದ್ಧವಿದೆ. ಆದರೆ ವಿವಿಧ ಮೂಲಗಳಿಂದ ಸಿಗಬೇಕಾದಷ್ಟು ಸಂಪನ್ಮೂಲಗಳು ಸಿಗುತ್ತಿಲ್ಲ. ದೇಶದಲ್ಲಿಯೇ ಅತಿ ಹೆಚ್ಚು ತೆರಿಗೆ ಸಂಗ್ರಹಿಸಿಕೊಡುವ ರಾಜ್ಯಗಳಲ್ಲಿ ಕರ್ನಾಟಕವು 2ನೇ ಸ್ಥಾನದಲ್ಲಿದೆ. ಆದರೆ ತೆರಿಗೆಯ ಪಾಲು ಪಡೆಯುವ ವಿಚಾರದಲ್ಲಿ 10ನೇ ಸ್ಥಾನದಲ್ಲಿದೆ. ಈ ಹಿನ್ನೆಲೆಯಲ್ಲಿ ನಮಗೆ ನ್ಯಾಯ ಮತ್ತು ಧರ್ಮದ ರೀತಿಯಲ್ಲಿ ಸಿಗಬೇಕಾದ ಪಾಲನ್ನು ಪಡೆಯಲು ನನ್ನ ಸರ್ಕಾರವು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಿದೆ. ಇದಕ್ಕೋಸ್ಕರ ಹೇಳ್ತಾ ಇರೋದು, ಅದಕ್ಕೋಸ್ಕರ ಇದನ್ನು ಓದ್ತಾ ಇದ್ದೀನಿ. ನಾನು ಇದನ್ನು ಓದ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. ಫ್ರಮ್ 2019 to 2022 for these states, namely Karnataka, Mizoram and Telangana. Hence we have provided grants to these states aggregating rupees 6,764 crores in 2021. This grant will be adequate to make up the shortfall between united untied transfers received by these states in the form of tax devolution plus revenue deficit grant in 2020-21. The corresponding amount in 1920, the details are given table 4.2. Karnataka 5,495. ಇದು ನಾನು ಹೇಳಿದ್ದು ಅಷ್ಟೇ. ಅದಕ್ಕೆ ಅವರು ಪಾಪ ಈ ಗ್ರಾಂಟ್ಸು ಅವರು 15th ಫೈನಾನ್ಸ್ ಕಮಿಷನ್ ಶಿಫಾರಸ್ ಮಾಡಿರ್ತಕ್ಕಂಥದ್ದನ್ನು ಕೂಡ ಬೇಡ ಅಂತಂದ್ರೆ ಬೇಡ ಬಿಡಿ. ಅನ್ಯಾಯ ಆಗದು ಯಾರಿಗೆ? ಕನ್ನಡಿಗರಿಗೆ ಅನ್ಯಾಯ. ಆ ದುಡ್ಡು ಬಂದಿದ್ರೆ ನಮಗೆ ಇನ್ನೊಂದಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತು, ಗ್ಯಾರಂಟಿಗಳನ್ನ ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತು. ಇನ್ನೂ ಹೆಚ್ಚು ದಲಿತರಿಗೆ, ಬಡವರಿಗೆ, ಮಹಿಳೆಯರಿಗೆ, ಆದಿವಾಸಿಗಳಿಗೆ, ಕಾರ್ಮಿಕರಿಗೆ ಎಲ್ರಿಗೂ ಇನ್ನೂ ಹೆಚ್ಚು ಕೆಲಸ ಮಾಡ್ತಿದ್ದು ಅಂತ ಹೇಳಿದ್ದೀವಿ. ಈಗ ಅವ್ರೇನ್ ಹೇಳ್ತಾರೆ? ಆಯ್ತು, ನಾವೇನೇನು ಮಾತಾಡಿ ಅದ್ರ ಮೇಲೆ ಆಯ್ತು, ಅದು ಅವ್ರು ಹೇಳೋದೇನು ಬೇಡ, ಹೇಳಾಗಿದೆ, ಅವರು ಎಲ್ಲ ಹೇಳೋದು ಹೇಳ್ಬಿಟ್ಟವ್ರೆ. ಆಮೇಲೆ ಮಾನ್ಯ ಸಭಾಪತಿಯವರೇ, ಬರಗಾಲ ಕರ್ನಾಟಕದಲ್ಲಿ 240 ತಾಲೂಕುಗಳಿದೆ. 240 ತಾಲೂಕುಗಳಲ್ಲಿ 223 ತಾಲೂಕುಗಳನ್ನು ಬರಗಾಲ ಪೀಡಿತ ಅಂತ ಘೋಷಣೆ ಮಾಡಿದ್ದೀವಿ. 220. ಅದರಲ್ಲಿ ತೀವ್ರ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥವು 196 ತಾಲೂಕುಗಳು. ನಾವು ಫಸ್ಟ್ ಮೆಮೊರಾಂಡಮ್ ಕೊಟ್ಟದು 20/10/2023.
The first memorandum submitted to the Government of India is 20th October 2023.